ಜನಸಾಮಾನ್ಯರನ್ನು ಕಾಪಾಡದ ಕೇಂದ್ರ ಸರ್ಕಾರಕ್ಕೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಉಗ್ರರ ಕೇಂದ್ರ ಸರ್ಕಾರ ಏನು ವಿಫಲವಾಗಿದೆ ಅದರ ವಿರುದ್ಧವಾಗಿ ಈಗ ನಾವು ತನಿಖೆ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳು ಮನವಿ ಮಾಡಿದ್ದಾರೆ. ಈ ಮೇಲ್ಕಾಣಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ದೇಶ ಐತಿಹಾಸಿಕ ಪ್ರವಾಸಿಗ ತಾಣವಾಗಿರುವ ಜಮ್ಮು ಕಾಶ್ಮೀರಕ್ಕೆ ಪ್ರಪಂಚದ ಮೂಲೆನ ಜನರು ಆಗಮಿಸ್ತಾ ಇದ್ದಾರೆ. ಹೆಸರುವಾಸಿಗಳು ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಯನ್ನು ಸುಮಾರು 25ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಬದುಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಉಗ್ರರ ದಾಳಿಯನ್ನು ಮೃತಪಟ್ಟ ಕುಟುಂಬಕ್ಕೆ ಸರ್ಕಾರವು 1 ಕೋಟಿ ಪರಿಹಾರ, ಕೇಂದ್ರ ಸರ್ಕಾರವು 1 ಕೋಟಿ ಪರಿಹಾರ ನೀಡಬೇಕು. ದೇಶದ ಜನರ ಹಿತಾಸಕ್ತಿಯನ್ನು ಕಾಪಾಡಬೇಕು. ಬೇಕಾದ ಕೇಂದ್ರ ಸರ್ಕಾರವು ಇದರ ವೈಫಲ್ಯವನ್ನು ಕೂಡ ಎದ್ದು ಕಾಣುತ್ತದೆ. ಉಗ್ರ ದಾಳಿ ಮೃತಪಟ್ಟ ಜನರಿಗೆ ರಕ್ಷಣೆ ನೀಡಬೇಕು. ಅದೇ ರೀತಿಯಾಗಿ ಭಯಭೀತರಾದ ದೇಶದ ಜನರಿಗೆ ಕೂಡ ಕಾನೂನು ಸುವ್ಯವಸ್ಥೆ ಭದ್ರತೆ ನೀಡಬೇಕು. ಈ ಅನಾಹುತ ವೈಫಲ್ಯಕ್ಕೆ ಕಾರಣವಾದ ರಕ್ಷಣಾ ಸಚಿವರು, ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಎಂದು ದಲಿತ ವಿದ್ಯಾರ್ಥಿ ಪರಿಷತ್ತು ಈ ಮುಖಾಂತರ ಆಗ್ರಹಿಸುತ್ತದೆ.